ಯಾರೂ ಮಾಡ್ತಿರ್ಲಿಲ್ಲ ಆ ಥರ ಫೈಟು. ಈಗಲೂ ಹೇಳ್ತಾರಲ್ಲ, ಅಯ್ಯೋ ಪುನೀತ್ ರಾಜ್ಕುಮಾರ್ ಥರ ನಾವು ಫೈಟ್ ಮಾಡೋಕ್ಕಾಗಲ್ಲಪ್ಪ, ಅಷ್ಟು ಒರಿಜಿನಲ್ ಸ್ಟಂಟ್ಸ್ ಮಾಡೋಕ್ಕಲ್ಲ. ಅಪ್ಪಾಜಿಯವ್ರಿಗೆ ಅದಕ್ಕಿಂತ ಬಿಫೋರೇನು ಆಪ್ರೇಷನ್ ಎಲ್ಲ ಆಗಿತ್ತು. ಅಪ್ಪಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಮ್ಮ ಕರೆದು, ಪಾರ್ವತಮ್ಮವರು ಅಮ್ಮವ್ರು ಕರೆದು ಇಂಟ್ರೆಸ್ಟ್ ಬನ್ನಿಲಿ ಅಂತಂದ್ರು. ಅಮ್ಮ ಹೇಳಿ, ಅಪ್ಪಾಜಿಗೆ ಸ್ವಲ್ಪ ನಿಧಾನಕ್ಕೆ ಒಂದು ಚೂರು ಎಕ್ಸಸೈಸ್ ಮಾಡಿಸಿ. ಆ ಸೈಡಲ್ಲಿ ಅಪ್ಪಗೆ ಮಾಡಿಸಿದಾಗ ಒಂದು ಸಿಂಗಲ್ ಸ್ಟೇಷನ್ ಮಲ್ಟಿ ಜಿಮ್ ಹಾಕ್ಸಿದ್ದೆ. ಹುಡುಗರು ಹೇಳಿಯೋದು, ಇದು ಮಾಡೋಣ ಬನ್ನಿ ಅಂದರು. ಅಯ್ಯೋ ಅಪ್ಪಾಜಿ ನೀವು ಮಾಡೋದಲ್ಲ, ಯಾಕೆ ನಾವು ಮಾಡಬಾರ್ದಾ, ಮಾಡೋಣ ಬನ್ನಿ. ಅಪ್ಪು ಬಂದರು. ಅಪ್ಪು ಇಲ್ಲಿ ನೋಡಿ ಅದು ಮಾಡ್ತೀನಿ ಅಂತ ಅವ್ರು ಹೇಳಿ ಸರ್. ಅದೇ ಸಮಯ ಅಪ್ಪಾಜಿಗೆ ಎಕ್ಸಸೈಸ್ ಮಾಡಿಸ್ತಿದ್ದೆ. ಆ ಸಂದರ್ಭದಲ್ಲಿ ಅವನು 6.5 ತಿಂಗಳಿಗೆ ಹುಟ್ಟಿದ್ದು. ಡಾಕ್ಟ್ರ್ ಹೇಳಿದ್ರು, ನೋಡಪ್ಪ ನಿಮ್ಮ ಮಿಸ್ಸಸ್ಗೆ BP ಜಾಸ್ತಿ ಆಗಿಬಿಟ್ಟಿದೆ, ಒಳಗೆ ಮಗು ಬರ್ನ್ ಆಗೋಗ್ಬಿಟ್ಟಿದೆ, ಮಾಡಲೇಬೇಕು, ಇಲ್ಲದ್ರೆ ತಾಯಿಗೆ ತೊಂದರೆ ಆಗುತ್ತೆ. 6.5 ತಿಂಗಳು ಮತ್ತು ಮಗು ಹೇಳೋಕ್ಕಾಗಲ್ಲ, 90 ಹೇಳುವಾಗ ಗ್ಯಾರಂಟಿ ಇಲ್ಲ. ಪುರಿ ಜಗನ್ನಾಥ್ ಅವರು ಯುವರಾಜದಲ್ಲೂ ನಿಮ್ಮದೊಂದು ಒಂದು ಕನೆಕ್ಷನ್ ಇತ್ತು, ಪುನಃ ಅಪ್ಪುಗೂ ಕನೆಕ್ಷನ್, ಅಲ್ಲೂ ಕನೆಕ್ಷನ್ ಆಗೋಯ್ತು. ಅಲ್ಲಿ ನನಗೆ ತುಂಬ ಕ್ಲೋಸ್ ಆಗೋದಲ್ಲ ಸರ್. ಯಾಕಂದರೆ ಈಗ ಯಾವಾಗ ನಾವು ಪಾತ್ರಗಳು ಮಾಡೋಕ್ಕೆ ಶುರು ಮಾಡಿದ್ವಿ, ನನ್ನ ತುಂಬ ಯಾವಾಗಲೂ ವೆಂಕಟೇಶ್ ಗಾರು ಅಂತ ಕರೆಯೋರು. ಅವಾಗ ಅಪ್ಪು ವೆಂಕಟೇಶ್ ಅಂತ ಇನ್ನೂ ಇಲ್ಲ. ಅದು ಆ್ಯಕ್ಚುಲಿ ಯಾವಾಗ ಬಂದಿದ್ದೆ ಈ ಸಿನಿಮಾ ಆದಮೇಲೆ ಅದು ನೆಕ್ಸ್ಟ್ ಬರುತ್ತೆ, ಅದು ಹೇಳ್ತೀನಿ. ಸರಿ ವೆಂಕಟೇಶ್ ಗಾರು ಇಕ್ಲಿ ರಂಡಿ ಅಂತ ಯಾರು ತೆಲುಗಲ್ಲಿ ಹೇಳೋರು. ಅಲ್ಲಿ ಒಂಚೂರು ಕಲ್ತ್ಕೊಂಡಿದ್ದೆ ಅಷ್ಟೇ, ಎಲ್ಲ ಮರ್ತುಬಿಟ್ಟು ನನಗೆ ಅಲ್ಲಿ ಕ್ಲೋಸ್ ಇದ್ರಲ್ಲ, ಅಲ್ಲೂ ಯುವರಾಜ ಸೆಟ್ಟಲ್ಲೂ ಕ್ಲೋಸ್ ಆಗಿದ್ರು ಸರ್. ಇಲ್ಲೂ ನನಗೆ ತುಂಬ ಆತ್ಮೀಯರಾಗೋಗ್ಬಿಟ್ರು. ಪೂರ್ತಿ ಟೀಮೇ, ದತ್ತೂರು, ಇವರು ಮಲ್ಲಿಯವರು, ನಮ್ಮ ಇವರು ಶ್ರೀನಿವಾಸ ರಾಜು ಅವರೆಲ್ಲ ತುಂಬ ಆತ್ಮೀಯರಾಗ್ಬಿಟ್ರು ನನಗೆ. ತುಂಬ ಅದ್ಭುತವಂತು ಸರ್. ಪ್ರತಿ ಫೈಟು, ಪ್ರತಿ ಸೀನು ಸರ್. ಇಡೀ ನಮ್ಮ ಇಂಡಿಯಾ ಏನು ನಾವು ಇಂಡಸ್ಟ್ರಿ ಇದೆಯಲ್ಲ, ತಮಿಳು ತೆಲುಗು, ಯಾರು ಆ ಸಂದರ್ಭದಲ್ಲಿ ಈ ಥರ ಫೈಟ್ ಮಾಡಿದ್ದೇ ಇಲ್ಲ ಸರ್. ಆ ಮಟ್ಟಕ್ಕೆ ಪೀಕ್ ಆಗೋಯ್ತು ಫೈಟು. ಯಾರೂ ಮಾಡ್ತಿರ್ಲಿಲ್ಲ ಆ ಥರ ಫೈಟು. ಈಗಲೂ ಹೇಳ್ತಾರಲ್ಲ, ಅಯ್ಯೋ ಪುನೀತ್ ರಾಜ್ಕುಮಾರ್ ಥರ ನಾವು ಫೈಟ್ ಮಾಡೋಕ್ಕಾಗಲ್ಲಪ್ಪ, ಅಷ್ಟು ಒರಿಜಿನಲ್ ಸ್ಟಂಟ್ಸ್ ಮಾಡೋಕ್ಕಲ್ಲ. ಆ ಡೇರ್ ಡೆವಿಲ್ ಎದುರೋದೇ ಇಲ್ಲ ಸರ್. ನೀವು ಬಿದ್ದರು ಒಂದು ಸಲ ಬಿದ್ದಿದ್ದಾರೆ, ಅದನ್ನು ಹೇಳ್ತೀನಿ ಮುಂದಕ್ಕೆ. ಫುಲ್ ಬ್ಲಡ್ಡೇ ಬಂದುಬಿಡ್ತು ಸರ್ ಪ್ರಾಕ್ಟೀಸ್ ಟೈಮಲ್ಲಿ. ಕೇರ್ ಮಾಡಿಲ್ಲ, ಟೀ ಶರ್ಟಲ್ಲಿ ಹಿಂಗೆ ಒರೆಸ್ಕೊಂಡು ಬನ್ನಿ ಮಾಡೋಣ. ಅಷ್ಟು ಹುಲಿ ಸರ್ ಅವರು, ಅಪ್ಪು ಅಷ್ಟು ಪವರ್. ಅವ್ರು ನೋಡಿ ಆ ತೈ ಮಜಲು ಕಾಫ್ ಮಜಲ್ ಹೆಂಗಿದೆ ನೋಡಿದ್ರ, ಎದ್ರದ್ದೇ ಇಲ್ಲ ಸರ್. ನೀವೇನು ಎದ್ರದ ಮನುಷ್ಯನೇ ಅಲ್ಲ ಅವರು, ಹಂಗೆ. ಅದಾದಮೇಲೆ ಏನಾಯಿತು, ಅಪ್ಪು ಸ್ಟಾರ್ಟ್ ಆಗಿ ಎಂಡ್ ಆಯಿತು ಸರ್. ಎಂಡ್ ಆಯಿತು, ಸಿನಿಮಾ ರಿಲೀಸ್ ಆಯಿತು ಸರ್. ಅಷ್ಟೊತ್ತಿಗೆ ಅಪ್ಪಾಜಿಯವ್ರಿಗೂ ನಾನು ಸ್ಟಾರ್ಟ್ ಮಾಡಿದ್ದೆ ಎಕ್ಸಸೈಸು. ಅಲ್ಲಿ ಒಂದು ಸಂದರ್ಭ ಈ ಒಂಚೂರು ಹೇಳ್ಕೊಂಡು ಇಲ್ಲಿ ಬರ್ತೀನಿ ಸರ್. ಅಪ್ಪಾಜಿಯವ್ರಿಗೆ ಅದಕ್ಕಿಂತ ಬಿಫೋರೇನು ಆಪ್ರೇಷನ್ ಎಲ್ಲ ಆಗಿತ್ತು. ಆವಾಗ ಅಮ್ಮ ನನ್ನ ಕರೆದ್ರು. ಅಮ್ಮ ವೆಂಕಟೇಶ್ವರ ಬನ್ನಿ ಇಲ್ಲಿ. ನಾನು ಮೇಯಟ್ ಹಾಸ್ಪಿಟ್ಲ್ ಅಂತ ಮೆಡ್ರಾಸಲ್ಲಿ ಆಪ್ರೇಷನ್ ಆಗಿದ್ದು. ನಾನು ಅಪ್ಪು ಎಲ್ಲ ನಾನು ಮೆಡ್ರಾಸ್ಗೆ ಹೋಗಿದ್ದೆ, ಅವ್ರು ಕರ್ಕೊಂಡೋಗಿದ್ರು ನನ್ನ ಮೆಡ್ರಾಸಿಗೆ. ಸರ್ ಎಲ್ಲ ಅಲ್ಲಿ ಒಂದು ದಿವಸ ಇದ್ದೆ, ನಾನು ನೋಡ್ಕೊಂಬರೋಣ. ನನಗೆ ಹೇಳಿದ್ದೆ, ನಾನು ಅಪ್ಪು ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಬರ್ತೀನಿ ಅಂತ. ಸರಿ ಆಯಿತು ಅಂತ. ಸರಿ ಅಲ್ಲಿ ಹೋಗಿ ನೋಡಿಕೊಂಡು, ಅಲ್ಲಿ ನೋಡಿದ ತಕ್ಷಣ ಖುಷಿ ಆಗ್ಬಿಟ್ರು. ಓ ವೆಂಕಟೇಶ್ವರೇ ಬನ್ನಿ ಹಾಸ್ಪಿಟ್ಲಲ್ಲಿ, ಮೇಯಟ್ ಹಾಸ್ಪಿಟ್ಲಲ್ಲಿ ಅಲ್ಲೊಂದು ದಿವಸ ಇದ್ದು ಪೂರ್ತಿ. ಆಮೇಲೆ ನಾವು ಅಪ್ಪು ಎಲ್ಲ ಅಲ್ಲಿ ಎಲ್ಲ ಸುತ್ತಕೊಂಡು ಮಾರ್ಕೆಟು ಅಲ್ಲಿ ನೋಡಿ ಅಲ್ಲಿ ಬಂದ್ವಿ. ಸರಿ ನಾನು ವಾಪಸ್ ಬಂದುಬಿಟ್ಟೆ ನಾನು. ಅದಾದಮೇಲೆ ಸರ್ ಬೆಂಗಳೂರಿಗೆ ಅಪ್ಪಾಜಿಯವ್ರು ಬಂದ ಮೇಲೆ ಒಂದು 3-4 ತಿಂಗಳು, ಒಂದು 6 ತಿಂಗಳೊಳಗೆ ರೆಸ್ಟ್ ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಅಪ್ಪುಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಮ್ಮ ಕರೆದು, ಪಾರ್ವತಮ್ಮವರು ಅಮ್ಮವ್ರು ಕರೆದು ಇಂಟ್ರೆಸ್ಟ್ ಬನ್ನಿಲಿ ಅಂತಂದ್ರು. ಅಮ್ಮ ಹೇಳಿ, ಅಪ್ಪಾಜಿಗೆ ಸ್ವಲ್ಪ ನಿಧಾನಕ್ಕೆ ಒಂದು ಚೂರು ಎಕ್ಸಸೈಸ್ ಮಾಡಿಸಿ. ಆಹಾ ಭಗವಂತ. ನಾವು ಕೃಷ್ಣ ಪರಮಾತ್ಮನ ಪಾತ್ರ ನೋಡಿದ್ವಿ, ಭಕ್ತ ಪ್ರಹ್ಲಾದ್ ನೋಡಿದ್ವಿ. ಅಂಥ ಸಂದರ್ಭ ಭಗವಂತ ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿಸಿ ಅಂತ ಅಮ್ಮ ಕರೆದ ಮೇಲೆ ಇದಕ್ಕಿನ್ನ ಯಾವ ಪುಣ್ಯ ಸರ್ ನನಗೆ. ಆಯ್ತು ಅಪ್ಪಾಜಿ, ಅದು ಹೆಂಗೆ ಎಕ್ಸಸೈಸ್ ಗೊತ್ತಾ ಸರ್, ಅವ್ರು ಕೆಲವು ಎಕ್ಸಸೈಸ್ ಹೇಳ್ಕೊಟ್ಟಿದ್ರಂತೆ, ಇಷ್ಟು ಮಾತ್ರ ಮಾಡಿಸಿ ಅಂತ. ಮಂಡಿ ಆಪ್ರೇಷನ್ ಆಗಿತ್ತಲ್ಲ, ಇದೇ ಥರ ನೀವು ಕೂತಿರ್ತೀರ, ನಾನು 2 ಕಾಲು ನಿಂಗೆ ಹಿಡ್ಕೊಳ್ಳೋದು ಪಾದನ, ಸೈಕ್ಲಿಂಗು, ನೀವು ತಳ್ಳಬೇಕು ಮೂಮೆಂಟ್. ಜಸ್ಟ್ ಇದಕ್ಕೆ ಸ್ವಲ್ಪ ಪವರ್ ಬರಬೇಕು. ಮಂಡಿ ಚಿಪ್ ಚೇಂಜ್ ಮಾಡಿದ್ರು. ನನಗೆ ಆ ಕಾಲು ಹಿಡ್ಕೊಂಡಾಗ ಭಗವಂತ ಕೃಷ್ಣನ್ ಪರಮಾತ್ಮನ ಕಾಲು ಹಿಡ್ಕೊಂಡಿದ್ದೀನಿ ಅನ್ನೋ ನನ್ನ ಫೀಲ್ ಸರ್. ಯಾರು ಸಿಗುತ್ತೆ ಸರ್ ಪುಣ್ಯ? ಮಾಡಿಸಿ ವಾಕ್ ಮಾಡಿ ಸಖತ್ತಾಗೋಗ್ಬಿಟ್ರು. ಹೆಚ್ಚು ಕಮ್ಮಿ ಒಂದು 6 ತಿಂಗಳಲ್ಲಿ ಚೆನ್ನಾಗಾಗೋಗ್ಬಿಟ್ರು. ಸರಿ ಅದಾದಮೇಲೆ ಅಷ್ಟುವರೆಗೆ ಸಾಕಾಗಲಿಲ್ಲ ಎಕ್ಸಸೈಸು. ಡಾಕ್ಟ್ರ್ ಹೇಳ್ಕೊಟ್ಟಿದ್ದು ಎಕ್ಸಸೈಸ್ ಅವ್ರು ಸಾಕೇ ಆಗಿಲ್ಲ, ಗಂಟೆಗಟ್ಟಲೆ ಮಾಡೋರು ಅವರೆಲ್ಲ ಯೋಗನ. ಸರಿ ಒಂದು ದಿವಸ ಏನಾಯಿತು, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅಪ್ಪುಗೆ. ಅಪ್ಪು ಇನ್ನೂ ಒಂದು 5 ನಿಮಿಷ ಬಂದಿರಲಿಲ್ಲ. ನಾನು ಹೋದ ತಕ್ಷಣ ಕೂತ್ಕೋತಾ ಇದ್ದೆ, ಕಾಫಿ ಏನೋ ಕೊಡೋರು. ಅಪ್ಪಾಜಿ ವಾಕಿಂಗ್ ಮಾಡ್ತಿದ್ರು. ವೆಂಕಟೇಶ್ವರ ಬನ್ನಿಲಿ ಅಂದರು. ಅಪ್ಪಾಜಿ ಹೇಳಿ ಅಂತ ಅಂದೆ. ಈಗ ಊಟ ಮಾಡ್ತೀವಿ, ಊಟ ಮಾಡಿದ್ದು ಅರಗಬೇಕು ಅಂದ್ರೆ ಏನು ಮಾಡಬೇಕು ಅಂದರು ನನಗೆ. ಅಯ್ಯೋ ಅಪ್ಪಾಜಿ ಏನು ನನ್ನ ಕೇಳ್ತಾ ಇದ್ದೆ, ನೀವು ದೊಡ್ಡ ಗುರುಗಳು, ನನಗೆ ಹೇಳಿ ವೆಂಕಟೇಶ್ವರ ಅಂದರು. ಎಕ್ಸಸೈಸ್ ಮಾಡಬೇಕು ಅಪ್ಪಾಜಿ. ಬನ್ನಿಲ್ಲ ಹೆಂಗಾದ್ರೆ ಯೋಗನೂ ಮಾಡೋಂಗಿಲ್ವಂತೆ,
ನೋಡಿ ಹಿಂಗೆ ಆಗೋಯ್ತು ನನಗೆ, ನೀವು ಬನ್ನಿ ಇಲ್ಲಿ ಅಂದರು. ಎಲ್ಲಿ ಕರ್ಕೊಂಡು ಹೋಯ್ತವ್ರು ಅಂದರೆ ಆ ಸೈಡಲ್ಲಿ ಅಪ್ಪುಗೆ ಮಾಡಿಸಿದಾಗ ಒಂದು ಸಿಂಗಲ್ ಸ್ಟೇಷನ್ ಮಲ್ಟಿ ಜಿಮ್ ಹಾಕ್ಸಿದ್ದೆ. ಹುಡುಗರು ಹೇಳಿಯೋದು ಇದು ಮಾಡೋಣ ಬನ್ನಿ ಅಂದರು. ಅಯ್ಯೋ ಅಪ್ಪಾಜಿ ನೀವು ಮಾಡೋದಲ್ಲ, ಹುಡುಗರು ಮಾಡೋದು, ನೀವು ಮಾಡಬಾರ್ದು ಅಪ್ಪಾಜಿ, ಹುಡುಗರು ಮಾಡೋದು. ಯಾಕೆ ನಾವು ಮಾಡಬಾರ್ದಾ? ಮಾಡೋಣ ಬನ್ನಿ. ಸರಿ, ಅಷ್ಟೊತ್ತಿಗೆ ಅಪ್ಪು ಬಂದರು. ಇವ್ರ ಮಾತೆಲ್ಲ ಕೇಳಿಸ್ಕೊಂಡು ನಿಂತವ್ರೆ. ಅಪ್ಪು ಇಲ್ಲಿ ನೋಡಿ ಅದು ಮಾಡ್ತೀನಿ ಅಂತವ್ರು ಹೇಳಿ. ಅಯ್ಯೋ ಅವ್ರು ಅಪ್ಪು, ಅಯ್ಯೋ ವೆಂಕಟೇಶ್ ಅವ್ರು ಹೇಳಲ್ಲಪ್ಪ ಮಾಡಿಸ್ಬಿಡಿ. ಇಲ್ಲ ಒಂದು ಕೆಲಸ ಮಾಡಿ, ಬೇಕಾದ್ರೆ ನಾನು ಇನ್ನೂ ಲೇಟಾಗಿ ಬರ್ತೀನಿ, ಅವ್ರಿಗೆ ಮಾಡಿಸ್ಬಿಡಿ ಅಂದರು. ಯಾಕೆ ಗೊತ್ತು ಬಿಡಲ್ಲ ಅಂತ. ಒಂದ್ಸರಿ ಹಿಡಿದ್ರೆ ಬಿಡಲ್ಲ ಸರ್ ಅವರು. ಹೇಳಿದ್ನಲ್ಲ, ಊಟ ಮಾಡ್ಕೊಂಡು ಅವ್ರಿಗೂ ಬಿಡಲ್ಲ. ಅಯ್ಯೋ ಪಾರ್ವತಮ್ಮರು ಒಂದು ದಿವಸ ಅಲ್ಲೇ ಇದ್ದೀನಿ, ಅಪ್ಪ ನೀವು ಊಟ ಮಾಡೋರು ಬಿಡಲ್ಲ, ಬರಪ್ಪ ಊಟ ಮಾಡ್ಕೊಂಡು. ಅಷ್ಟು ಇದು ಅವರು. ಸರಿ ಆಯ್ತಪ್ಪಾಜಿ ಬನ್ನಿ, ನನಗೂ ಅದು ಬೇಕಾಗಿತ್ತು ಮನಸ್ಸಲ್ಲಿ. ಆಹಾ ಬೇಕಿತ್ತು, ಅಣ್ಣವ್ರಿಗೆ ಬೇಕಿತ್ತು. ಸರಿ ಆಯ್ತಪ್ಪಾಜಿ ಬನ್ನಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಶುರು ಮಾಡಿದ್ವಿ ಸರ್. ಆ ಫೋಟೋಸ್ ಏನು ನೋಡಿದಿರಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಅದನ್ನ ಯೂತ್ಸು ನಮಗೆಲ್ಲ ನಾಚಿಕೆ ಆಗುವಂಥ ವಿಚಾರ ಅದು ಆಗಿನ ವಯಸ್ಸಲ್ಲಿ. ಏನು ಸರ್ ಅವರು ಸರ್ ಅವ್ರಿಗೆ ಹೆಂಗೆ ಕಾನ್ಫಿಡೆಂಟ್ ಬಂದ್ಬಿಡ್ತು ಅಂದರೆ, ಭಕ್ತ ಅಂಬರೀಷ ಪಿಕ್ಚರ್ಗೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ, ಇಲ್ಲ ಅದೊಂದು ದೊಡ್ಡ ಕನಸಾಗಿತ್ತು. ವಿಜಯ್ ರೆಡ್ಡಿ ಅವರೆಲ್ಲ ಬರೋರು ಸರ್. ಅವಾಗ ವಿಜಯ್ ರೆಡ್ಡಿ ಸರ್ ಡೈರೆಕ್ಟರ್ ಇದ್ರಲ್ಲ, ಸಾಂಗ್ ರೆಕಾರ್ಡಿಂಗ್ ಎಲ್ಲ ಬರೋರು ಭಕ್ತ ಅಂಬರೀಷ ಪಿಕ್ಚರ್ಗೆ. ಸರಿ ಇದು ಯಾವಾಗಲೂ ಹಿಂಗೆ ಎಳೆಯೋದು ಎಲ್ಲ ಮಾಡ್ತಾರವ್ರ ಅವರು. ಯಾವಾಗ ಒಂದು 7-8 ತಿಂಗಳು, 1 ವರ್ಷ ಆಯಿತು ಸರ್, ಕೈ ದಪ್ಪ ಆಯಿತು. ವೆಂಕಟೇಶ್ ಅವರೇ ಸ್ವಲ್ಪ ಮಡಿಸಿ ಮೇಲೆ ಇದನ್ನು, ಅವ್ರಿಗೆ ದಪ್ಪ ಹೊಡಿತಲ್ಲ, ಇದು ನೋಡ್ಕೋಬೇಕು, ನಾನು ಇದು ನೋಡ್ಕೋಬೇಕು. ಆ ಏಜಲ್ಲಿ ಏನು ಇನ್ಸ್ಪಿರೇಷನ್ ನೋಡಿ ಸರ್. ಅಲ್ಲಿ ನೋಡಿ ಫೋಟೋ ಮಾಡಿಸ್ತಾ ಇದ್ದೀನಿ. ಅದು ಅವ್ರಿಗೆ ಇಲ್ಲಿವರೆಗೂ ಇರೋ ಟಿ ಶರ್ಟ್ನ ವೆಂಕಟೇಶ್ವರ ದಿನ ಹಿಂಗೆ ಕೈ ಕೊಡೋರು. ನಾನು ಇಲ್ಲಿವರೆಗೂ ಮಾಡಿಸ್ತಾ ಇಲ್ಲ, ಇನ್ನೊಂಚೂರು ಮಾಡಿಸಿ ಮೇಲೆ ಅನ್ನೋರು. ಅದು ನೋಡ್ಬಿಟ್ಟು ಹಿಂಗನ್ನೋರು, ಹಿಂಗೆ ನೋಡ್ಕೊಡೋರು. ಹೆಂಗೆ ಆಗ್ಬಿಟ್ರು ಗೊತ್ತಾ ಸರ್ ಆಪ್ರೇಷನ್ ಆಗಿದೆ ಅನ್ನೋದೇನೋ ಮರ್ತರು ಸರ್ ಅವರು. ಹುಡುಗರು ಮಾಡಲ್ಲ ಸರ್. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಸರ್, ಎಂಥ ಶಕ್ತಿ ಅವ್ರಿಗೆ ಅಂತಂದರೆ, ಈಗ ಇಲ್ಲೇ ನೀವೆಲ್ಲ ಕೆಲವೆಲ್ಲ ಜಿಮ್ಗೆ ಹೋಗಿರ್ತೀರ. ಒಂದು ಸಲ ಹಿಂಗೆ ಲ್ಯಾಟ್ ಪುಲ್ಲಿಂಗ್ ಅಂತ ಹಿಂಗೆ ಹೇಳ್ಕೊಳ್ಳಿ, ಹಿಂಗೆ ಹೇಳೋದು, ಹಿಂಗೆ ಎಳೆಯೋದನ್ನು ಒಂದು 10 ಆದಮೇಲೆ ನಾವು ಮುಕ್ಕಿರಿತೀವಿ ಅಂತೀವಲ್ಲ ಸರ್, ಹೆಚ್ಚು ಕಮ್ಮಿ ಒಂದು 50ರಿಂದ 60 ಸಲ ಎಳೆದ್ಬಿಡೋರು. ಸ್ಮೈಲು ಫಸ್ಟು ಮೊದಲನೇ ಇದರಲ್ಲಿ ಹೆಂಗೆ ಸ್ಮೈಲ್ ಇರೋದಾರ ಸರ್, ಒಂದು 60-70 ಅಷ್ಟು ಎಳೆಯೋರು. ಸ್ಮೈಲಿಂದಲೇ ಹಂಗೇ ನೆಗ್ಬಿಡೋರು. ಹಿಂಗಂತ ಒಂದು ದಿವಸ ಅಂದಿಲ್ಲ ಸರ್. ಇನ್ನೆಂಥ ಶಕ್ತಿ ಇತ್ತು ಸರ್ ಅವ್ರಿಗೆ. ನಗ್ನಗ್ತಾನೆ ಬಿಡೋರು ಸರ್, ನಗ್ನಗ್ತಾನೆ ಹಂಗೆ ಬಿಡೋರು. ಅದಾದಮೇಲೆ ನನಗೆ ಆ ಗ್ಯಾಪಲ್ಲಿ ನನಗೆ ಹಳೆ ಕಥೆಗಳು, ನನಗೂ ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ, ನಾನು ಹೆಂಗೆ ಕಷ್ಟಪಟ್ಟೆ, ನಾನು ಹೆಂಗೆ ನಾಟಕಕ್ಕೆ ಬಂದೆ, ನಮ್ಮ ತಂದೆಯವ್ರು ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ರು, ಈ ಎಲ್ಲ ಕೆಲವೆಲ್ಲ ಹೇಳ್ಬೋದಾ ಸರ್ ಇದೆಲ್ಲ ಸೀಕ್ವೆನ್ಸು? ಸರ್ ಏನಂದರೆ ನನಗೆ ಪ್ರತಿದಿನ ಒಂದೊಂದು ಕತೆ ಹೇಳೋರು, ಪ್ರತಿದಿನ ಒಂದೊಂದು ಕತೆ ಹೇಳೋರು. ಇದು ನಾನು ಅಪ್ಪು ಸಿನಿಮಾಗೆ ಇಲ್ಲಿ ಸ್ಟಾಪ್ ಮಾಡಿದ ಆಮೇಲೆ ಬರ್ತೀನಿ. ಈ ಪ್ರತಿದಿನದ ಕತೆ ಒಳಗೆ ಹೆಂಗೆ ಹೇಳೋರು ಅಂದರೆ ಸರ್, ಅವಾಗೆಲ್ಲ ನಾಟಕದ ಡ್ರಾಮಾದ ಟೈಮಲ್ಲ ಸರ್, ಇವ್ರಿಗೆಲ್ಲ ಸಿನಿಮಾ ಅಂದರೆ ಭಾರಿ ಆಸೆ. ಅವ್ರ ತಂದೆಯವರು ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡಿರೋರಂತೆ. ಅಣ್ಣವರು ನನ್ನ ಮಗ ಸ್ಟೇಜ್ ಮೇಲೆ ದೊಡ್ಡ ಮಹಾರಾಜ ಕಣ್ಣಂಗೆ ಕಾಣ್ತಾನೆ, ನನ್ನ ಮಗನ್ನ ಒಂದು AVM ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಮೆಡ್ರಾಸಿಗೆ ಕರ್ಕೊಂಡೋದ್ರು. ಮೆಡ್ರಾಸಿಗೆ ಕರ್ಕೊಂಡೋಗಿ ಅಲ್ಲಿ AVM ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರುತ್ತೆ, ನನ್ನ ಮಗೊಂದು ಅವಕಾಶ ಕೊಡಿ. ನೋಡಿ ಅವರೂ ಕಷ್ಟಪಟ್ಟಿದ್ದಾರೆ ನೋಡಿ ಸರ್. ಸರ್ ಇವತ್ತಿನ ಜನಗಳು ಕಷ್ಟಪಡೋದಕ್ಕೆ, ಒಂದು ಪಾತ್ರ ತೊಗೊಳೋದಕ್ಕೆ ಎಷ್ಟು ಇದು ಮಾಡ್ತಾರೆ. ಅಣ್ಣವರೇ ಕಷ್ಟಪಟ್ಟಿದ್ದಾರೆ ಸರ್. ಆಗಲ್ಲ ಅಂದರೆ ಅಷ್ಟು ಕಷ್ಟಪಟ್ಟೆ ಅಂತ ಈಗ ಹೇಳ್ತಾರೆ, ಕಷ್ಟಪಟ್ಟು. ಹೌದು, ಆಗಲೇ ಅವ್ರು ಕಷ್ಟಪಟ್ಟಿದ್ದಾರೆ ಸರ್. ಸರಿ ಅಪ್ಪಾಜಿ ಅವ್ರ ಜೊತೆ ಹೋದಾಗ ಅಣ್ಣವರು ರಿಕ್ವೆಸ್ಟ್ ಮಾಡ್ಕೊಂಡು ಕಾಲಿಗೆ ಬಿದ್ದುಬಿಟ್ರಂತೆ, AVM ಅವ್ರ ಕಾಲಿಗೆ. ಅದು ದೊಡ್ಡವರು ಕಾಲಿಗೆ ಬಿದ್ದುಬಿಟ್ರಂತೆ. ಅಣ್ಣವ್ರಿಗೆ ಒಂಥರ ಕಣ್ಣಲ್ಲಿರು ಅಂದ್ಬಿಡ್ತಂತೆ. ಅವ್ರು ಹೋದ್ಮೇಲೆ ಅಪ್ಪಾಜಿ ನೋಡೋಣ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ರಂತೆ. ಅವ್ರು ಹೇಳಿದ್ರಂತೆ, ಅಪ್ಪಾಜಿ ನನಗೋಸ್ಕರ ನೀವು ಹಿಂಗೆಲ್ಲ ಕಾಲು ಬೀಳೋದು ನನಗೆ ಯಾಕೋ ಹಿಂಸೆ ಅನ್ನಿಸ್ತಾ ಇದೆ, ಬೇಡ. ಇಲ್ಲ ಕಂದ, ನಿನಗೊಂದು ದಿವಸ ಬರುತ್ತೆ ಕಂದ, ನಿನಗೆ ಒಳ್ಳೇದಾಗುತ್ತೆ, ಸುಮ್ಮನಿರು ಅಂದ್ರಂತೆ. ಅಲ್ಲಿಂದ ತಿರುಪ್ತಿಗೆ ಕರ್ಕೊಂಡೋದ್ರಂತೆ. ತಿರುಪ್ತಿಗೆ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬಂದ್ರಂತೆ. ಈ ಕೆಲವು ಸಂದರ್ಭಗಳನ್ನ ಹೆಂಗೆ ಹೇಳೋರು ಅಂದರೆ ಸರ್ ಇನ್ನೂ ತುಂಬ ಇದೆ ಹೇಳಿದ್ರೆ. ಅಷ್ಟು ನನಗೆ ಅವ್ರು ಕೇಳ್ತಾ ಅವ್ರ ಕಥೆಗಳನ್ನ ಕೇಳ್ತಾ ನನಗೆ ನಾನೊಂದು ಸ್ವಲ್ಪ ಹೊರಟುತನನೇ ಇದ್ದೆ ನಾನು. ಯಾವಾಗ ಅಣ್ಣವ್ರ ಜೊತೆ ಅವರ ಕಥೆಗಳನ್ನ ಕೇಳ್ಕೊಳ್ತಾ ಬಂದೆ, ಜೀವನದಲ್ಲಿ ಏನೂ ಇಲ್ಲ ಸರ್, ಹೇಳಿ ಜೀವನದಲ್ಲಿ ಏನೂ ಇಲ್ಲ ಸರ್. ಅವ್ರು ಹೇಳ್ತಿದ್ದು ಒಂದು ಒಳ್ಳೆತನ. ಇವತ್ತು ಏನಾದ್ರು ಮೋಸ ಇಲ್ದಿರ ಇವತ್ತು ತಂದೆ ತಾಯಿಗೆ ಒಂದು ಗೌರವ ಕೊಟ್ಕೊಂಡು, ಹೆಂಡತಿ ಮಕ್ಳಿಗೆ ಒಂದು ಗೌರವ ಕೊಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಂತಂದರೆ ಒಳ್ಳೆತನದಲ್ಲಿ ಅವರೇ ಸರ್.
ಅಷ್ಟು ನನ್ನ ಲೈಫಲ್ಲಿ ಒಂದು ಕೆಲವೆಲ್ಲ ಚೇಂಜಸ್ ಮಾಡ್ಕೊಂಬಿಟ್ಟೆ ನಾನು. ಮತ್ತು ನಾವು ಅಣ್ಣವ್ರ ಫ್ಯಾನು ಅಂಥದ್ರಲ್ಲಿ ನನಗೆ ಅವ್ರಿಗೆ ಎಕ್ಸಸೈಸ್ ಮಾಡಿಸಿದಂಥ ಪುಣ್ಯ ಭಾಗ್ಯ ನನಗೆ ರಾಯರು ಕೊಟ್ಟರು ಅಂತಂದರೆ ಸುಮ್ಮನೆ ಅಲ್ಲ ಸರ್. ಏನು ಸರ್, ಆ ಸಂದರ್ಭದಲ್ಲಿ ಒಂದು ನನ್ನ ಮಗನ ವಿಚಾರವನ್ನು ಹೇಳ್ಬಿಡ್ತೀನಿ ಇಲ್ಲಿ. ಅವಾಗ ಅಪ್ಪಾಜಿಯವ್ರು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೆ. ನನ್ನ ಹೆಂಡ್ತಿ ಬಂದು ಸರ್ ಹುಣಸೂರು ಕಲ್ಕುಣಿಕೆ ಅಂತ, ಮೈಸೂರಿಂದ ಮುಂದೆ ಹುಣಸೂರು ಅಂತ ಕಲ್ಕುಣಿಕೆ, ಸಾವಿತ್ರಿ ಅಂತ ನನ್ನ ಹೆಸರು, ನಮ್ಮ ಮಿಸ್ಸಸ್ ಹೆಸರು. ನಾನು ಅಲ್ಲಿಂದ ಮದುವೆ ಆಗಿ ಬಂದು ಬಡವ್ರಿಗೇ ಮದುವೆ ಆಗಿ ಬಂದವನು. ಆ ಸಂದರ್ಭದಲ್ಲಿ ಅವ್ರಿಗೆ ಆಸೆ ಏನು ಅಂದರೆ ಒಂದು ನಾನು ಸಿಂಗರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ಬಡತನದಲ್ಲಿ ಆಗಲಿಲ್ಲ. ನನಗೆ ಏನಂತಂದರೆ ನಾನು ಇಲ್ಲಿ ಸಂಗೀತ ಕ್ಲಾಸ್ಗೆ ಹೋಗ್ತಾಯಿದ್ದೆ. ಆದರೆ ನಮಗೆ ಹುಟ್ಟಿದಂಥ ಮಗುವಿಗೆ ನಾವು ಸಂಗೀತನೇ ಕಲಿಸ್ಬೇಕು ಅಂತ ನಾನು ನನ್ನ ಹೆಂಡತಿ ಮದುವೆ ಆದಮೇಲೆ ಅಂದ್ಕೊಂಡ್ವಿ. ಆ ಸಂದರ್ಭದಲ್ಲಿ ಏನಾಯಿತು ಸರ್, ನನ್ನ ಚಂದನ್, ಈಗೇನು ಚಂದನ್ ಹೆಗಡೆ ಅಂತ ಈಗ ನಿಮಗೆ ಮ್ಯೂಸಿಕ್ ಸಂಗೀತಗಾರ, ಸಂಗೀತ ನಿರ್ದೇಶಕರು. ಆ ಟೈಮಲ್ಲಿ 6.5 ತಿಂಗಳಿಗೆ ಹುಟ್ಟಿದ್ದು ಸರ್. ಅದೇ ಸಮಯ ಅಪ್ಪಾಜಿಗೆ ಎಕ್ಸಸೈಸ್ ಮಾಡಿಸ್ತಿದ್ದೆ. ಆ ಸಂದರ್ಭದಲ್ಲಿ ಅವನು 6.5 ತಿಂಗಳಿಗೆ ಹುಟ್ಟಿದ್ದು. ಹೆಂಗೆ ಅಂದರೆ ಸರ್, ಡಾಕ್ಟ್ರ್ ಹೇಳಿದ್ರು, ನೋಡಪ್ಪ ನಿಮ್ಮ ಮಿಸ್ಸಸ್ಗೆ BP ಜಾಸ್ತಿ ಆಗಿಬಿಟ್ಟಿದೆ, ಒಳಗೆ ಮಗು ಬರ್ನ್ ಆಗೋಗ್ಬಿಟ್ಟಿದೆ, ಮಾಡಲೇಬೇಕು, ಇಲ್ಲದ್ರೆ ತಾಯಿಗೆ ತೊಂದರೆ ಆಗುತ್ತೆ. 6.5 ತಿಂಗಳು ಮತ್ತು ಮಗು ಹೇಳೋಕ್ಕಾಗಲ್ಲ. 97 ಗ್ಯಾರಂಟಿ ಇಲ್ಲ, 3% ಗ್ಯಾರಂಟಿ. ಅದು ಏನು ಸಿಸೇರಿಯನ್ ಮಾಡಿದ್ರೆ ಮಾತ್ರ, ಸಿಸೇರಿಯನ್ ಮಾಡಿದ್ರೆ ಮಾತ್ರ 3%, ಅದು ಗ್ಯಾರಂಟಿ ಇಲ್ಲ. ಆಮೇಲೆ ನಾಳೆ ಉಳಿಸ್ಲಿಲ್ಲ ನಮ್ಮ ಜಗಳ ಆಡೋಕೆ ಹೋಗ್ಬೇಡಿ, ಹೇಳೋಕ್ಕಲ್ಲ. ಒಟ್ಟಲ್ಲಿ 3% ಅದರಲ್ಲಿ ಮಾತ್ರ ಸಿಸೇರಿಯನ್ ಮಾಡಿದ್ರೆ ಕೊಡ್ತೀವಿ. ನಮ್ಮ ಮಾವ ನಮ್ಮ ಅಪ್ಪ ಅವೆಲ್ಲ ಇದ್ದವರು, ಇಲ್ಲ ಒಂದು ಕೆಲಸ ಮಾಡಿ ಸಿಸೇರಿಯನ್ ಮಾಡಿಬಿಟ್ಟು ಉಳ್ಕೊಳ್ಳಿ ಅಂತಂದರು. ಸಿಸೇರಿಯನ್ ಮಾಡಿದ್ಮೇಲೆ ಬರೀ 3% ಉಳ್ಕೊಂಡಿದ್ದಾನೆ ಸರ್. ನೀವು ನಂಬ್ತೀರ, 6.5 ತಿಂಗಳಿಗೆ ಒಂದು ಸಣ್ಣದು ಈ ಕರಿ ಹೆಗಣ ಓಡಾಡುತ್ತೆ ಗೊತ್ತಾ, ಇಷ್ಟೇ ತಪ್ಪಿ ಬರೀ ಅಂಗೈ ಮೇಲೆ ಇಟ್ಕೊಂಡು ತೋರಿಸ್ಕೊಂಬಂದ್ರು ಸರ್. ಹಿಂಗೆ ಮಗು ಹಂಗೆ ಬರ್ನಾಗೋಗ್ಬಿಟ್ಟಿತ್ತು. ಉಳಿತೋದಿಲ್ಲ ಅಂತ ಎಲ್ರಿಗೂ ಡೌಟ್ ಆಗೋಯ್ತು. ಅದ್ರ ಹಣೆ ಬರೋದ್ರೆ ಉಳ್ಕೊಳ್ಳಿ ಅಂತ ತೊಗೊಂಡೋಗಿ ಇಮ್ಮಿಡಿಯೇಟು ಅವರು ನಿಂತ್ಕೊಳ್ಳೇ ಇಲ್ಲ, ಲೈನೇ ನಿಂತಿದ್ವಿ. ಇಲ್ಲಿ ನೋಡಿ ಹಿಂಗೆ ತೋರಿಸ್ಕೊಂಡು ಹಂಗೆ ಹೊಂಟೋಗ್ಬಿಟ್ರು. ಆ ಇನ್ಕ್ಯುಬೇಟರ್ ಅಂತಾರೆ ಗ್ಲಾಸು, ಅದರೊಳಗೆ ಹಾಕಿ ಸರ್ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಟ್ರೀಟ್ಮೆಂಟ್ ಕೊಟ್ಟರು ಆ ಮಗುಗೆ. ಆದ ತಕ್ಷಣ ಮಾರನೇ ದಿವಸ ನನ್ನ ಅಪ್ಪಾಜಿಗೆ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ಬೇಕಲ್ಲ ಸರ್, ಹೋದೆ. ಸರ್ ಬೇಜಾರಲ್ಲಿದ್ದೆ, ಯಾಕೆ ಡಲ್ಲಾಗಿದ್ದೀರಿ ಅಂದರು. ಇಲ್ಲ ಅಪ್ಪಾಜಿ. ಇದನ್ನೆಲ್ಲ ಗಮನಿಸಿರ್ಲಾರು ಯಾರು? ಅಣ್ಣವರು. ಸರ್ ಈ ಗಮನನ ಈಗ ನೋಡಿ, ನನ್ನ ಸೂಕ್ಷ್ಮ ಹೆಂಗೆ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಯಾಕೋ ಸ್ವಲ್ಪ ಡಲ್ಲಾಗಿದ್ದಿಲ್ಲ, ಯಾಕೆ ಏನಾಯಿತು ಅಂದರು. ಇಲ್ಲ ಅಪ್ಪಾಜಿ ನೆನ್ನೆ ಹಿಂಗಾಯಿತು, ಮಗ 6.5 ತಿಂಗಳಿಗೆ ಹಿಂಗೆ ಇದಾಗಿ ಹುಟ್ಟಿದ. ಹೇಗಿದ್ದಾರೆ? ಇಲ್ಲ ಅಪ್ಪಾಜಿ ಈಗ ಸ್ವಲ್ಪ ಚೆನ್ನಾಗಿ. ಆತಂಕ ಪಟ್ಕೋಬೇಡಿ, ಆ ಮಗು 6.5 ತಿಂಗಳಿಗೆ ಹುಟ್ಟಿ ಇನ್ನೂ ಬದುಕಿದೆ ಅಂತಂದರೆ ಭಗವಂತ ಏನೋ ಒಂದು ಸಾಧನೆ ಮಾಡೋದಕ್ಕೆ ಹುಟ್ಟಿದ್ದಾನೆ ಅವನು. ಆವಾಗಲೇ ಅಂದರು ಸಾವಿರ, ನಾನು ಹೇಳಿದ್ನಲ್ಲ ನನ್ನ ಮಗನಿಗೆ ಆವಾಗಲೇ ಅಪ್ಪಾಜಿ ಆಶೀರ್ವಾದ ಮಾಡಿದರು. ಬರೀ 6.5 ತಿಂಗಳಿಗೆ ಬದುಕಲ್ಲ ಆ್ಯಕ್ಚುಲಿ ಮಕ್ಕಳು. ಆದರೆ ನಿಮ್ಮ ಮಗ ಬದುಕಿದ್ದಾನೆ ಅಂತ ಅಂದರೆ ಅವ್ನು ಏನೋ ಒಂದು ಮಾಡೋದಕ್ಕೆ ಭೂಮಿ ಮೇಲೆ ಭಗವಂತ ಬದುಕಿಸಿದ್ದಾನೆ, ಏನೋ ಒಂದು ಆಗ್ತಾನೆ ಒಂದು ಮುಂದಕ್ಕೆ ಅಂದರು. ಇವತ್ತು ನನಗೆ ಆಶ್ಚರ್ಯ, ಸಂಗೀತಗಾರನಾಗಿ ಅವನು ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಒಂದು ಸಂಗೀತ ನಿರ್ದೇಶಕನಾಗಿ ನಿಮ್ಮ ಒಂದು ವಾಹಿನಿಯಲ್ಲೇ ನೀವು ಅವನ್ನ ಇಂಟರ್ವ್ಯೂ ಮಾಡಿದ್ದೀರಿ. ನೋಡಿ ತುಂಬ ಖುಷಿ ಆಯ್ತು ನನಗೆ. ನೀವು ಕೇಳಿದಂಥ ಪ್ರಶ್ನೆ ಅವನಿಗೆ ಉತ್ತರ, ನಾನು ಇನ್ನೂ ಅವನ್ನ ಚಿಕ್ಕ ಹುಡುಗ ಅಂತ ನೆನ್ಕೊಂಡಿದ್ದೀನಿ. ಇನ್ನೂ ಚಿಕ್ಕ ಹುಡುಗ ನನಗೆ ಆ ಮಟ್ಟಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಅಂತಂದರೆ ನನಗೆ ಆಶ್ಚರ್ಯ ನನಗೆ.